ಫ್ಯಾಮ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಲಾಗ್ ಏನಂತ ಆಲ್ರೆಡಿ ತಮಿಳ್ ಟೈಟಲಲ್ಲಿ ನೋಡಿರ್ತೀರಾ. ಸೊ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನದಿಂದ ಕುಡ್ದಿದ್ದೀನಿ ನಾನು. ಸೊ ನಮ್ಮ ಮನೆ ಮುಂದೆನೇ ಮರ ಇದೆ, ನೀವು ನೋಡ್ಬೋದು. ಸಿಕ್ಕಾಬಟ್ಟೆ ಹಣ್ಣುಗಳೆಲ್ಲ ಇದೆ ಅದರಲ್ಲಿ. ನೋಡಿ ಎಷ್ಟೊಂದು ಹಣ್ಣುಗಳಿದೆ. ಸೊ ಅದರದ್ದು ಅಲ್ಲಿ ಮಳೆ ತುಂಬ, ಇವಾಗ ವಾತಾವರಣ ನಿಮಗೆ ಗೊತ್ತಿದೆ ಮಳೆ ವಾತಾವರಣ ಹೇಗಿದೆ ಅಂತ. ಸೊ ಸಿಕ್ಕಾಬಟ್ಟೆ ಮಳೆ ಗಾಳಿ ಇರೋದ್ರಿಂದ ಅಲ್ಲೆಲ್ಲ ಹಣ್ಣುಗಳೆಲ್ಲ ಬಿದ್ದೋಗ್ತಾ ಇತ್ತು. ಸೊ ಅದರಲ್ಲಿ ಒಂದೇ ಒಂದು ಚಿಕ್ಕ ಪುಟಾಣಿ ಬಟರ್ ಫ್ರೂಟ್ನ ಎತ್ತಿಟ್ಟಿದ್ದೆ ನಾನು. ಸುಮ್ಮನೆ ಹಾಗೆ ನೋಡೋಣ ಹಣ್ಣಾಗುತ್ತಾ ಹೇಗೆ ಅಂತ ಅಕ್ಕಿ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಟಿದ್ದೆ. ಸೊ ಇದು ಹಣ್ಣಾಗಿದೆ. ಇದ್ರದ್ದು ಹೇಗಿರುತ್ತೆ ಜ್ಯೂಸು, ಹೇಗೆ ಮಾಡೋದು, ಟೇಸ್ಟ್ ಹೇಗಿರುತ್ತೆ, ಸೊ ಅದರೆಲ್ಲ ನಿಮಗೆ ತೋರಿಸ್ತೀನಿ. ಇದರಿಂದ ಏನು ಬೆನಿಫಿಟ್ ಇದೆ, ಇದನ್ನು ಕುಡಿದ್ರೆ ಏನು ಯೂಸ್ ಇದೆ, ಸೊ ಯಾಕೆ ಇದನ್ನು ಕುಡಿಬೇಕು ಅನ್ನೋದನ್ನು ನಾನು ಈ ಲಾಗಲ್ಲಿ ಹೇಳ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಈ ಲಾಗ್ನ ಫುಲ್ಲಾಗಿ ನೋಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಶೇರ್ ಕಮೆಂಟ್ನ ಮಾಡಿ. ಸೊ ಇದು ಜ್ಯೂಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಮಾಡೋಣ, ಸ್ಟಾಪ್ ಮಾಡಿ. ಸೊ ಯಾರೆಲ್ಲ ಬಟರ್ ಫ್ರೂಟ್ನ ಟೇಸ್ಟ್ ಮಾಡಿದ್ದೀರಾ, ಸೊ ಕಮೆಂಟ್ ಸೆಕ್ಷನಲ್ಲಿ ಟೇಸ್ಟ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ಟೇಸ್ಟ್ ಮಾಡಿಲ್ಲ, ಸೊ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಬಟ್ಟೆ ಹೆಲ್ತ್ಫುಲ್ಲಿ ಹಣ್ಣಿದು. ನೋಡ್ಬೋದು ನೀವು ನಮ್ಮ ಮನೆ ಮುಂದೆ ಎಷ್ಟೊಂದು ಹಣ್ಣಿದೆ ಅಂತ. ತುಂಬ ಕೆಳಗೇನೆ ಫುಲ್ಲು ಎಲ್ಲ ಕೆಳಗೇನೆ ಬಿದ್ದಿದೆ. ಮಳೆ ಜಾಸ್ತಿ ಆಗಿ ಗಾಳಿ ಬಂದಾಗ ಸೊ ಇಲ್ಲೆಲ್ಲ ಬಿದ್ದೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾನೊಂದು ಚಿಕ್ಕ ಬಟರ್ ಫ್ರೂಟ್ನ ಎತ್ತಿಟ್ಟಿದ್ದೆ, ನೀವು ನೋಡಿದ್ರಲ್ಲ. ಸೊ ನೋಡಿ ಇಲ್ಲಿ. ಸೊ ಓಕೆ ಫ್ಯಾಮ್, ಬನ್ನಿ ಜ್ಯೂಸ್ನ ಮಾಡೋಣ. ಇದು ಒಳಗಡೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ತಗೋಬತ್ರ ಇದರಿಂದ ಏನು ಹೆಲ್ಪ್ಫುಲ್ ಅಂತ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ನೋಡ್ಬೋದು ಒಳಗಡೆ ಈ ಥರ ಇದೆ. ಇದು ಫುಲ್ಲು ಬೀಜ ಬರುತ್ತೆ. ಇದಿಷ್ಟು ಎಲ್ಲ ಹಣ್ಣಲ್ಲೂ ಇದೇ ಥರ ಬರುತ್ತೆ ಇದು. ಸೊ ಇದನ್ನು ಫಸ್ಟ್ ಹಿಂಗೆ ರಿಮೂವ್ ಮಾಡಿಬಿಡೋಣ. ಜಸ್ಟ್ ಇಷ್ಟೇ. ಇದು ಒಂದು ಫುಲ್ ರಿಮೂವ್ ಮಾಡಿಬಿಟ್ರೆ ಇದು ಫುಲ್ಲು ಬಟರ್ ಫ್ರೂಟು ಹಣ್ಣನ್ನು ನಾವು ಗ್ರೈಂಡ್ ಮಾಡ್ಬೋದು. ಸೊ ನಿಮಿಷ. ಸೊ ಇದರಿಂದ ಏನು ಯೂಸ್ ಅಂತ ನಾನು ಹೇಳ್ತೀನಿ ಅಂತ ಹೇಳಿದೆ. ಸೊ ಇದರಿಂದ ಸಿಕ್ಕಾಬಟ್ಟೆ ಸ್ಕಿನ್ ಗ್ಲೋ ಬರುತ್ತೆ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಬಟರ್ ಫ್ರೂಟು. ಅದಾದಮೇಲೆ ಬಂದು ವಿಟಮಿನ್ ಸಿ, ಯಾರಿಗೆಲ್ಲ ತುಂಬ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೋ ಅವ್ರು ವಿಟಮಿನ್ ಸಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಯಾವ ಥರ ಏನಂತ ಎಲ್ಲ. ಸೊ ಇದನ್ನು ಈ ಥರ ಫುಲ್ಲು ತೆಗೆದ್ಬಿಟ್ಟು ಹಣ್ಣನ್ನು ಆರಾಮಾಗಿ ತೆಗಿಬೋದು, ಇದನ್ನು ಏನು ತೊಂದರೆ ಏನಿಲ್ಲ. ಸೊ ನೋಡ್ಬೋದು ಇಷ್ಟೇ, ಜಾಸ್ತಿ ಏನು ಇದು ಮಾಡೋ ಹಾಗಿರಲ್ಲ. ಸೊ ಇದೊಂದು ಸ್ವಲ್ಪ ಹಣ್ಣಿಲ್ಲಿ ಗಾಳಿ ಮಳೆಗಾಳಿಯಿಂದ ಬಿದ್ದೋಗಿದ್ರಿಂದ ಇದೊಂದು ಸ್ವಲ್ಪ ಏಟಾಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದು ತುಂಬ ಚಿಕ್ಕ ಹಣ್ಣು, ನಿಮ್ಗೆ ಹೇಳ್ಬೇಕಂದ್ರೆ ಇದಕ್ಕಿಂತ ತುಂಬ ದಪ್ಪ ಹಣ್ಣೇ ಬರುತ್ತೆ. ಸೊ ಸುಮ್ಮನೆ ಮಳೆ ಗಾಳಿ ಜಾಸ್ತಿ ಇರೋದ್ರಿಂದ ಬಿದ್ದಿದ್ದಷ್ಟೇ. ಇದು ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಾನು ಇನ್ನೊಂದು ಲಾಗಲ್ಲಿ ಅದು ಎಷ್ಟು ದಪ್ಪ ಬರುತ್ತೆ ಹಣ್ಣು ಅಂತ. ಸೊ ನೀವು ನೋಡ್ಬೋದು. ಒಂದು ಹಣ್ಣು ಬಂದು 1.5 kg, ಸೊ 35 grams ಈ ಥರ ಎಲ್ಲ ಬರುತ್ತೆ. ಸೊ ಹಣ್ಣು ಇದೇನೆ ತುಂಬ ಚಿಕ್ಕದು ಹೇಳ್ಬೇಕಂತ ಹೇಳಿದ್ರೆ. ಸೊ ಯಾರೆಲ್ಲ ಬಟರ್ ಫ್ರೂಟ್ನ ಟೇಸ್ಟ್ ಮಾಡಿಲ್ಲ, ಸೊ ನೀವು ನೋಡ್ಬೋದು ನಾನು ಒಂದು ಬಟರ್ ಫ್ರೂಟ್ನ ಗ್ರೈಂಡ್ಗೆ ಹಾಕಿದ್ದೀನಿ. ಅದಾದಮೇಲೆ ಹಾಲು, ಅದು ನಾವು ಎಷ್ಟು ಹಾಲು ಹಾಕ್ತೀವೋ ಅಷ್ಟು ತಿಕ್ಕಾಗಿ ಬರುತ್ತೆ ಇದು ಜ್ಯೂಸು. ನೀರು ಥರ ಆಗೋದು ಈ ಥರ ಏನೂ ಆಗಲ್ಲ, ತುಂಬ ತಿಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ ಜ್ಯೂಸು. ಇದಕ್ಕೆ ನೀವು ಮನೇಲಿ ಇದ್ದರೆ ಒಂದು ಐಸ್ ಕ್ಯೂಬ್ಗಿಂತ ಕಪ್ ಐಸ್ ಬರುತ್ತೆ ಗೊತ್ತಲ್ಲ ನಿಮಗೆ. ಸೊ ಕಪ್ ಐಸ್ನ ಇದ್ರ ಜೊತೆ ಆ್ಯಡ್ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದ್ರನ್ನ ಜ್ಯೂಸ್ ಮಾಡಿ. ನಮ್ಮ ಮನೇಲಿ ಏನಿದೆ ಇವಾಗ ಜಸ್ಟ್ ಅದನ್ನು ಹಾಕಿ ಮಾಡ್ತೀನಿ, ಯಾಕಂದರೆ ಇದು ಚಿಕ್ಕ ಹಣ್ಣಲ್ವಾ. ಸೊ ಸಾಕು. ನೀವು ನೋಡ್ಬೋದು ಹಾಲು ಹಾಕಿದ್ದೀನಿ ನಾನು, ಇಷ್ಟು ಹಾಲು ಹಾಕಿ ಒಂದು ಬಟರ್ ಫ್ರೂಟ್ನ ಹಾಕಿದ್ದೀನಿ. ಅದಾದಮೇಲೆ ನಾನು ಶುಗರ್ನ ಆ್ಯಡ್ ಮಾಡ್ತೀನಿ. ಒಂದು ನಿಮಿಷ. ಇವಾಗ ನಾನು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಯಾವ ಥರ ಶುಗರ್ನ ಟೇಸ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಮತ್ತು ಒಂದು ಹಣ್ಣು ತುಂಬ ಟೇಸ್ಟ್ ಬರುತ್ತೆ, ಸಿಕ್ಕಾಬಟ್ಟೆ ಸ್ವೀಟ್ ಇರುತ್ತೆ. ಒಂದೊಂದು ಮರದ ಹಣ್ಣು ಒಂದೊಂದು ಸ್ವಲ್ಪ ಸೆಪ್ಪೆ ಇರುತ್ತೆ. ಸೊ ಶುಗರ್ ಸ್ವೀಟ್ ಇದ್ದರೆ ಚಂದ ಅಲ್ವಾ ಜ್ಯೂಸ್ ಕುಡಿಯೋಕ್ಕೆ. ಸೊ ನಾನೊಂದು 4-5 ಟೀಸ್ಪೂನ್ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀವು ಬೇಕಾದರೆ ಏಲಕ್ಕಿ ಕಾಯಿನ ಹಾಕ್ಬೋದು, ಟೇಸ್ಟ್ ಚೆನ್ನಾಗಿ ಬರಬೇಕು, ಒಂಥರ ಬಾಯಿಗೆ ಚೆನ್ನಾಗಿ ಅನ್ನಿಸ್ಬೇಕಂದ್ರೆ ಏಲಕ್ಕಿ ಕಾಯಿನ ಆ್ಯಡ್ ಮಾಡಿ, ಅದು ಚೆನ್ನಾಗಿರುತ್ತೆ. ಸೊ ಡೈಲಿ ಕುಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಸ್ಕಿನ್ಗೆ ತುಂಬ ಚೆನ್ನಾಗಿರುತ್ತೆ, ವಿಟಮಿನ್ ಸಿ ಸಿಗುತ್ತೆ.
ಇನ್ನ ತುಂಬಾ ಇದರಿಂದ ಹೆಲ್ಪ್ ಇದೆ. ನಿಮಗೆ ಅಷ್ಟೊಂದು ಡೌಟ್ ಇದ್ರೆ ಅಥವಾ ಏನಾದ್ರು ತಿಳ್ಕೊಬೇಕಂತ ಹೋದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ, ಇದ್ರ ಬಗ್ಗೆ ತುಂಬಾ ಬೆನಿಫಿಟ್ ಏನೇನಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಇವಾಗ ಗ್ರೈಂಡ್ ಮಾಡೋಣ. ಓಕೆನಾ, ಸ್ಟಾಪ್ ಮಾಡೋಣ, ಕಟ್ ಮಾಡೋಣ. ಸೊ ನೋಡಿದ್ರಿ ಅಲ್ವಾ ಏನೇನು ಹಾಕಿದ್ದೀನಿ ಅಂತ. ನಾನು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ಹಣ್ಣು ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಜ್ಯೂಸ್ ಆಗುತ್ತೆ ಅಷ್ಟೇ. ಒಂದು ಹಣ್ಣು ಹಾಕಿದ್ರೆ ಸಾಕು, ಸಿಕ್ಕಾಬಟ್ಟೆ ಜ್ಯೂಸ್ ಆಗುತ್ತೆ. ಇದು ನಾನೊಂದು ಸ್ವಲ್ಪ ಚಿಕ್ಕ ಹಣ್ಣು ಹಾಕಿದ್ದೀನಲ್ಲ, ಸೊ ಸ್ವಲ್ಪ ಆಗುತ್ತೆ ಅಷ್ಟೇನೆ. ನೆಕ್ಸ್ಟ್ ಟೈಮ್ ದೊಡ್ಡದ ಹಣ್ಣೇನಾದ್ರೂ ಸಿಕ್ಕಿದ್ರೆ ಅದು ಮರದಿಂದ ಬಿದ್ದೋದ್ರೆ ನೆಕ್ಸ್ಟ್ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ನೀವು, ನಾನು ತುಂಬ ಹಾಲನ್ನ ಹಾಕಿದ್ದೆ, ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಈ ಜ್ಯೂಸೇ ಆ ಥರ ಬರುತ್ತೆ. ಸೊ ಜಾಸ್ತಿ ಎಷ್ಟು ಹಾಲು ಹಾಕಿ ನಾವು ಹೇಗೆ ಮಾಡಿದ್ರು, ಇದು ಚಿಕ್ಕ ಹಣ್ಣಲ್ವಾ. ಸೊ ನಾನು ನಿಮ್ಗೆ ಅವಾಗಲೇಯಿಂದ ಹೇಳ್ತಾನೆ ಇದ್ದೀನಿ, ಇದು ತುಂಬ ಚಿಕ್ಕ ಹಣ್ಣು ಅಂತ. ಸೊ ಇದೇನು ಜಾಸ್ತಿ ಇದಕ್ಕಿಂತ 3ರಿಂದ 4ರಷ್ಟು ದಪ್ಪ ಬರುತ್ತೆ ಹಣ್ಣು, ಹೇಳ್ಬೇಕಂತ ಹೇಳಿದ್ರೆ. ನೀವು ಮರದಲ್ಲಿ ನೋಡಿರ್ಬೋದು. ಸೊ ನಾನು ಇದು ಹಣ್ಣು ಆಗಲ್ಲ ಅನ್ಕೊಂಡಿದ್ದೆ, ತುಂಬ ಚಿಕ್ಕ ಹಣ್ಣು ಆಗಲ್ಲ ಅನ್ಕೊಂಡಿದ್ದೆ. ಬಟ್ ಸ್ಟಿಲ್ ಹಣ್ಣಾಗಿದೆ, ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ಲ ಅಂತ ನಾನು ಅದನ್ನ ಜ್ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನೆಕ್ಸ್ಟ್ ಲಾಗಲ್ಲಿ ನಾನು ಇದರಿಂದ ಐಸ್ ಕ್ರೀಮ್ ಮಾಡ್ಬೋದು ಅಂತ ಹೇಳಿದ್ದಾರೆ ನಮ್ಮ ಅತ್ತೆ ಒಬ್ರು. ಸೊ ಅದನ್ನೊಂದು ಸ್ವಲ್ಪ ಹೇಗೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಐಸ್ ಕ್ರೀಮ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ಇವಾಗ ಏನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡಿ. ಸ್ಟಾಪ್ ಮಾಡಿ. ಸೊ ನೋಡ್ಬೋದು ನೀವು ಎಷ್ಟು ತಿಕ್ಕಾಗಿ ಬಂದಿದೆ ಇದು ಅಂತ. ಇದಕ್ಕೆ ಬೇಕಾದರೆ ನೀವು ಅಂತಲ್ಲ, ಸೊ ಬೇಕಾದರೆ ಅಂತಲ್ಲ, ಆ್ಯಡ್ನ ಮಾಡ್ಕೊಳ್ಳಿ. ಇದನ್ನು ಬಾದಾಮನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು. ಸೊ ನಮಗೂ ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ತಿನ್ನೋಕೆ ಇಷ್ಟ ಆಗುತ್ತೆ. ಸೊ ಇದನ್ನ ಗ್ರೈಂಡ್ ಮಾಡ್ಕೋಬಹುದು. ಅದಾದ್ಮೇಲೆ ಯಾರು ನೆಕ್ಸ್ಟ್ ಈ ಜ್ಯೂಸ್ನ ಮಾಡ್ತೀರಾ, ಕಪ್ ಐಸ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ತುಂಬ ಟೇಸ್ಟಾಗಿ ಬರುತ್ತೆ ಕಪ್ ಐಸ್ನ ಆ್ಯಡ್ ಮಾಡೋದ್ರಿಂದ, ಅದು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಏಲಕ್ಕಿ ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇದು ಚಿಕ್ಕ ಹಣ್ಣಲ್ವ, ಸೊ ಅಷ್ಟೆಲ್ಲ ಏನು ಬೇಡ ಅಂತ ನಾನು ಸಿಂಪಲಾಗಿ ಹಾಗೇ ಶುಗರು ಮತ್ತು ಮಿಲ್ಕ್ನ ಹಾಕಿ ಮಾಡಿರೋದು ಅಷ್ಟೇ. ಸೊ ನೀವು ಮಾಡ್ಕೊಳ್ಳುವಾಗ ಕಪ್ ಐಸು ಮತ್ತು ಏಲಕ್ಕಿ ಕಾಯಿ, ಇನ್ನು ನಿಮ್ಗೇನು ಅನಿಸುತ್ತೋ ಅಂದರೆ ಅನಿಸಿದ್ದೆಲ್ಲ ಹಾಕ್ಬೇಡಿ, ಆಮೇಲೆ ಖಾರದ ಪುಡಿ ಅನ್ನಿಸ್ತು ಅಂತ ಹಾಕ್ಬಿಡ್ಬೇಡಿ. ಸೊ ಅದಕ್ಕೆ ಏನು ಅನಿಸುತ್ತೆ, ಏನು ಸ್ವಲ್ಪ ಏನು ಟೇಸ್ಟ್ ಬರೋಕ್ಕೆ ಏನೇನು ಮಾಡಬೇಕು ಇದನ್ನು ಗ್ರೈಂಡ್ ಮಾಡ್ಬೋದು. ಬಾದಾಮನ್ನ ನೋಡ್ಬೋದು, ಇದ್ರ ಮೇಲೆ ಈ ಥರ ಹಾಕ್ಕೋಬೋದು. ಸೊ ಈ ಥರ ಬರುತ್ತೆ. ಸೊ ಓಕೆ, ನೋಡಿದ್ರಲ್ಲ ಬಟರ್ ಫ್ರೂಟ್ ಜ್ಯೂಸ್ನ ಹೇಗೆ ಮಾಡೋದು ಅಂತ. ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ಬಟರ್ ಫ್ರೂಟ್ ಐಸ್ ಕ್ರೀಮ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಇದರಿಂದ ಬೆನಿಫಿಟ್ ಏನೇನಿದೆ ಅಂತ ನೀವು ಆಲ್ರೆಡಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ತಿನ್ನಿ, ಯೂಸ್ ಆಗುತ್ತೆ. ಸೊ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಅವರೆಲ್ಲ ಟೇಸ್ಟ್ ಅಂತ ಕಮೆಂಟ್ ಮಾಡಿ. ಸೊ ಟೇಸ್ಟ್ ಮಾಡಿಲ್ಲ ಅಂದರೆ ಈ ಬಟರ್ ಫ್ರೂಟ್ನ ಟೇಸ್ಟ್ ಮಾಡಿ. ಸೊ ನಿಮ್ಮ ಮನೇಲೆಲ್ಲ ಮಕ್ಕಳುಗಳಿದ್ರೆ ಇದನ್ನು ತಿನ್ನಿಸಿ, ಏನೂ ಪ್ರಾಬ್ಲಮ್ ಇಲ್ಲ ಮಕ್ಕಳಿಗೆ ತಿನ್ನಿಸೋದ್ರಿಂದ. ಸೊ ವಿಟಮಿನ್ ಇದರಲ್ಲಿ ಸಿಗುತ್ತೆ. ಸೊ ಒಬ್ರೊಬ್ರು ಹೇಳ್ತಾರೆ, ಒಬ್ರೊಬ್ರು ಹೇಳ್ತಾರೆ ಮಕ್ಕಳಿಗೆ ತಿನ್ನಿಸ್ಬಾರ್ದು ಅಂತ ಎಲ್ಲ. ಸೊ ಏನೂ ಪ್ರಾಬ್ಲಮ್ ಇಲ್ಲ ಇದನ್ನು ಮಕ್ಕಳಿಗೆ ತಿನ್ನಿಸೋದ್ರಿಂದ. ಆದರೆ 1 ಇಯರ್ ಆಗಿರೋ ಮಕ್ಕಳಿಗೆ ತಿನ್ನಿಸಿ. ನಮ್ಮ ಪಾಪಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಈ ಬಟರ್ ಫ್ರೂಟ್ ಜ್ಯೂಸ್ ಅಂದರೆ. ಸೊ ಅವ್ನು ಚೆನ್ನಾಗಿ ತಿಂತಾನೆ ಅದನ್ನು. ಸೊ ನಿಮ್ಮ ಮನೇಲೂ ಮಕ್ಕಳುಗಳಿಗೆ ತಿನ್ನಿಸಿ, ವಿಟಮಿನ್ ಸಿಗುತ್ತೆ. ಸೊ ನೋಡಿ ನೀವು ಅವನಿಗೆ ಎಷ್ಟು ಇಷ್ಟ ಅಂತ. ಚೆನ್ನಾಗಿದ್ಯಾ ಅಪ್ಪಾಜಿ? ಚೆನ್ನಾಗಿದ್ಯಾ ನೋಡಿ, ಹ್ಞೂ ಅಂತ ಹೇಳ್ತಿದ್ದಾನೆ. ಸ್ಟಾಪ್.